ಅಂತೂ ಗದಗ ಜಿಲ್ಲಾಕ್ಕೆ ಪ್ರಥಮ ಸ್ಥಾನ ತೊಗೊಂಡಿದೆಯಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓಕೆ. ನಿಮ್ಮ ಶಾಲೆ ಹೆಸರು? ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಇಟಿಗೆ ಸರ್. ಇಟ್ಟಿಗೆ. ಎಷ್ಟಾಯ್ತು ನಿಮ್ಮದು ಪರ್ಸೆಂಟೇಜ್? 99.53% ಸರ್. 99.53. ವೆರಿ ಗುಡ್. ಈಗ ನೀನು ಗದಗ ಜಿಲ್ಲಾಕ್ಕೆ ಪ್ರಥಮ ಸ್ಥಾನ ತೊಗೊಂಡಿದ್ಯಲ್ಲ, ಎಸ್ ಇದಕ್ಕೆಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ, ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ? ಸರ್, ಎಕ್ಸಾಮ್ಗಿಂತ ಮುಂಚೆ ಓದ್ತಿದ್ದೆ ಸರ್. ಹಾಂ ಟೈಮ್ ಸಿಕ್ಕಾಗ ಓದ್ತಿದ್ದೆ. ಆಟ ಆಡಕ್ಕೆ ಹೋಗಿದ್ದೆ ಸರ್. ಬರೀ ಆಟದಾಗ ಇರ್ತಿದ್ದಿಲ್ಲ. ಟೈಮ್ ಸಿಕ್ಕಾಗ ಓದ್ತಿದ್ದೆ. ಸ್ವಲ್ಪ ತಲೆ ಬ್ಯಾನ್ ಆದಂಗೆ ಆತಂದ್ರೆ ಆಟ ಆಡಕ್ಕೆ ಹೋಗಿದ್ದೆ ಸರ್. ಓಕೆ. ಅಂದ್ರೆ ನಿನಗೆ ಸ್ವಲ್ಪ ಸ್ಟಡಿ ಜಾಸ್ತಿ ಮಾಡಿದಾಗ ಹೆಡ್ಡೇಕ್ ಅನಿಸ್ತಪ್ಪ ಅಂದ್ರೆ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸ್ ಮಾಡ್ಬೇಕಂತೆ ಸ್ವಲ್ಪ ಆಟದ ಕಡೆ ಲಕ್ಷ್ಯ ಕೊಡ್ತಿದ್ದೆ. ಎಸ್ ಸರ್. ಈಗ ಆದರ್ಶ ಶಾಲೆಗೆ ಆಯ್ಕೆ ಆಗ್ಬೇಕಂತಂದ್ರೆ ಅದಕ್ಕೇನು ಏನಾದರೂ ನೀತಿ ನಿಯಮಗಳು ಏನಾದರೂ ಪದ್ಧತಿ ಇದೆಯಾ? ನೋ ಸರ್. ಈಗ ಮತ್ತು ಅವ್ರೇನು ಏನಾದ್ರು ಎಕ್ಸಾಮ್ಸ್ ತೊಗೊಂಡು ನಿಮ್ಮನ್ನ ಆಯ್ಕೆ ಮಾಡ್ಕೊತಾರೆ ಹೆಂಗೆ? ಎಸ್ ಸರ್, ಆದರ್ಶ ಎಕ್ಸಾಮ್ ತೊಗೊಂತಾರೆ ಸರ್. ಅದನ್ನ ಬರ್ದು ಪಾಸ್ ಆಗ್ಬೇಕು ಸರ್. ಬಿಫೋರ್ ಹಂಗಂದ್ರೆ 6th ಅಲ್ಲಿ ಹೋಗಿದ್ದೀರಿ. ಎಸ್ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಟು 5th ಎಲ್ಲಿ ಓದಿದಿರಿ? ಸರ್ ಇಲ್ಲೇ ಗೌರ್ಮೆಂಟ್ ಸರ್ಕಾರಿ ಸರ್. ಹಾಂ ಅದು ಎಸೋಡಿ ಅಲ್ಲೇ 1 to 5th ಅಲ್ಲೇ ಓದಿನಿ ಸರ್. MCS ನೋ ಸರ್. ಗುರುಮಂತೇಶ್ವರ. ಗುರುಮಂತೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಸ್ಟಡಿ ಮಾಡಿದ್ದೀರಾ? ಎಸ್ ಸರ್. ಹಂಗಂದ್ರೆ ಅಲ್ಲೇ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಪಾಸಾಗಿ ಆದರ್ಶ ಶಾಲೆಗೆ ಆಯ್ಕೆ ಆಗಿದ್ದು ಹಂಗಂದ್ರೆ? ಎಸ್ ಸರ್. ವೆರಿ ಗುಡ್. ಅಂದರೆ ನೀವೇನಾದ್ರೂ ಈಗ ಟೈಮ್ ಟೇಬಲ್ ಏನಾದ್ರು ಹಾಕ್ಕೊಂಡಿದ್ರೆ ನೀವು ಸ್ಟಡಿ ಮಾಡ್ಬೇಕಾತಂದ್ರೆ? ಇಲ್ಲ ಸರ್, ಟೈಮ್ ಸಿಕ್ಕಾಗ ಓದ್ತಿದ್ದು ಸರ್. ಟೈಮ್ ಟೇಬಲ್ ಏನು ಇದ್ದಿದ್ದಿಲ್ಲ ಸರ್. ಟೈಮ್ ಟೇಬಲ್ ಏನೂ ಇದ್ದಿಲ್ಲ, ಹೆಂಗೆ ಸ್ಟಡಿ ಮಾಡ್ಬೇಕು, ಒಂದೊಂದು ಸಬ್ಜೆಕ್ಟಿಗೆ ಇಷ್ಟು ಟೈಮ್ ಕೊಡ್ಬೇಕು ಹಂಗೇನಿದ್ದಿಲ್ಲ? ಇಲ್ಲ ಸರ್. ಹಾಗೆ ಸೈಡ್ ಏನಾದರೂ ಟ್ಯೂಷನ್ ಗೀಷನ್ ಎಲ್ಲಾರು ಹೋಗಿದ್ದೀರಾ? ನೋ ಸರ್. ಎಲ್ಲಿ ಟ್ಯೂಷನ್ ಏನೂ ಇಲ್ಲ? ಟ್ಯೂಷನ್ ಹೋಗದೇ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ? ಎಸ್ ಸರ್. ವೆರಿ ಗುಡ್. ಹಂಗೆ ಮತ್ತು ಈಗ ನೀವು ನಿಮ್ಮ ತಂದೆ ತಾಯಿಗಳು ಹೇಗೆ, ಏನು ಅವರು ಎಜುಕೇಟೆಡ್ ಇದ್ದಾರಾ ಏನು? ನೋ ಸರ್, ಅವ್ರು ಎಜುಕೇಟ್ ಇಲ್ಲ ಸರ್. ಅವರು ಎಜುಕೇಟ್ ಇಲ್ಲ, ಆದರೂ ಅವ್ರ ಸಹಾಯ ಇಲ್ದಾನೆ ನೀನೇ ಸ್ವತಃ ಓದಿ ಇಷ್ಟೊಂದು ಸಾಧನೆ ಮಾಡಿದ್ಯಾ ಅಂತ ಹೇಳ್ತಾ ಇದ್ದೆ. ಎಸ್ ಸರ್. ಸರ್ ಹೆಲ್ಪ್ನು ಮಾಡ್ಯಾರ ಸರ್. ನಾನು ಸ್ವಂತ ಓದಿ ಪಾಸಿ. ಅಂದರೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಯ್ತು, ಆಮೇಲೆ ಶಾಲಾ ನಿಮ್ಮ ವಿಷಯ ಗುರುಗಳು ಕೂಡ ನಿಮ್ಗೆ ಹೆಲ್ಪ್ ಮಾಡಿದಾರೆ ಅಂದಾಗಾಯ್ತು. ಎಸ್ ಸರ್. ಯಾವ ಸಬ್ಜೆಕ್ಟ್ ನಿಮ್ಗೆ ಬಹಳ ಸ್ವಲ್ಪ ಕಷ್ಟ ಅನಿಸ್ತಿದ್ದ? ಸರ್ ಮ್ಯಾಥ್ಸ್ ಸರ್. ಮ್ಯಾಥ್ಸ್ ಕಷ್ಟ ಅನಿಸ್ತಿದ್ದ. ಎಸ್ ಸರ್. ಬಟ್ ಅದರಲ್ಲೇ 100ಕ್ಕೆ 100 ತೊಗೊಂಡ್ರಲ್ಲ ನೀವು? ಟಫ್ ಆಕಿತ್ತಂತಂದು ಓದಿದ್ದೆ ಸರ್. ಒಂದೇನೆ ಪಾಸ್ ಆಗಿ. ಓಕೆ, ವೆರಿ ಗುಡ್. ಮ್ಯಾಥಮೆಟಿಕ್ಸ್ 100ಕ್ಕೆ 100 ತೊಗೊಂಡ್ರಿ. ಎಸ್ ಸರ್. ನೆಕ್ಸ್ಟ್ ಕನ್ನಡ? ಅದು 100 ಸರ್. 80ಕ್ಕೆ 80 ಪ್ಲಸ್ ಇಂಟರ್ನಲ್ 100 ಸರ್. ಅದು 125 ಬಂದೈತೆ. ನೋ ಸರ್, 100 ಸರ್. 100. ಹೌದಲ್ಲ. ನಿಮ್ದು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ? ಎಸ್ ಸರ್. ಇಂಗ್ಲೀಷ್ 125ಕ್ಕೆ 124 ಬಂದಾವ. ಎಸ್ ಸರ್. 1 ಮಾರ್ಕ್ಸ್ ಹೋಗಿದೆ ಅದರಲ್ಲಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ 100ಕ್ಕೆ 100, ಎಸ್. ಹಿಂದಿ 100ಕ್ಕೆ 100, ಸೈನ್ಸ್ ಅದು 79 ಬಿದ್ದಿತ್ತು ಸರ್. 79 ಒಂದು ಹೋಗಿದೆ. ಸೋಷಿಯಲ್ ಸೈನ್ಸ್ ಅದು 79. ಅದು ಸೈನ್ಸ್ 79, ಅದರಲ್ಲೂ ಒಂದು ಹೋಗಿದೆ. ಎಸ್. ಒಟ್ಟಾರೆ 3 ಸಬ್ಜೆಕ್ಟ್ ಒಳಗೆ 1 ಮಾರ್ಕ್ಸ್ ಕಡಿಮೆ ಬಂದವೆ. ಹೀಗಾಗಿ 99.53. ಎಸ್ ಸರ್. ವೆರಿ ಗುಡ್. ಅಂದರೆ ನಿಮ್ಮ ಶಾಲಾ ಶಿಕ್ಷಕರನ್ನ ಭಾಳ ಅವರಿಂದನೇ ಇಷ್ಟೊಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀಯ? ಎಸ್ ಸರ್. ಸರಿ. ಈಗ ಹಂಗಂದ್ರೆ ತಂದೆ ತಾಯಿನೂ ಎಜುಕೇಟೆಡ್ ಅಲ್ಲ, ನೀನೇ ಸ್ವತಃ ಪರಿಶ್ರಮ ಪಟ್ಟ ಇಷ್ಟೊಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀಯ? ಎಸ್ ಸರ್. ವೆರಿ ಗುಡ್. ಟೈಮ್ ಟೇಬಲ್ ಏನೂ ಇದ್ದಲ್ಲ? ಟೈಮ್ ಟೇಬಲ್ ಇದೆ. ಹಾಗೆ ಈ ಸ್ಟಡಿ ಜೊತೆಗೆ ಮತ್ತೇನು ಕೆಲಸ ಮಾಡ್ತಿರ್ತಿ ಮನೆಯಲ್ಲಿ? ಮತ್ತು ನಿಮ್ಮ ತಂದೆ ತಾಯಿ ಯಾವ ರೀತಿ ಆದರೆ ಏನಾದರೂ ಹೆಲ್ಪ್ ಮಾಡ್ತಿದ್ಯಾ ಹೇಗೆ? ಸರ್ ನಮ್ದು ಹೋಟೆಲ್ ಇತ್ತು ಸರ್. ಅಲ್ಲಿ ಹೋಟೆಲ್ನಾಗ ಹೋಗಿ ಕೆಲಸ ಮಾಡ್ತಿದ್ದೆ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಂದರೆ ಅಪ್ಪ ಅವಾಗ ಹೋಟೆಲಲ್ಲಿ ಕೂಡ ಸಹಾಯ ಮಾಡಿದ್ಯಾ? ಎಸ್ ಸರ್. ಹಾಗೆ ಸಮಯ ಸಿಕ್ಕಾಗ ಹೊಲಕ್ಕೂ ಕೂಡ ಹೋಗಿ ಬಂದಿದ್ಯಾ? ಎಸ್ ಸರ್, ಹೊಲಕ್ಕೆ ಹೋಗಿದ್ದೀನಿ ಸರ್. ಹೊಲ ಕೆಲಸ ಜೊತೆಗೆ ಮತ್ತು ಹೋಟೆಲ್ ಕೆಲಸ ಜೊತೆಗೆ ಇಷ್ಟೊಂದು ಸ್ಟಡಿ ಮಾಡಿ ಒಳ್ಳೆ ಹಂತಕ್ಕೆ ಬಂದಿದ್ದೀರಿ ಹಂಗಂದ್ರೆ? ಎಸ್ ಸರ್. ಹಾಗೆ ಮತ್ತು ನೀವು ಟ್ಯೂಷನ್ಗೆ ಹೋಗ್ತಿದ್ದಲ್ಲ ಏನಿಲ್ಲ, ಮತ್ತು ಇದು ಹೇಗೆ ಏನು ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕೆ ಏನು ಯಾವುದ್ರ ಮೇಲೆ ಅವಲಂಬನೆ ಆಗಿದೆ ನೀವು ಹಂಗಂದ್ರೆ? ನಾವು ಸರ್ ಫೋನ್ ಸರ್. ಫೋನಲ್ಲಿ. ಫೋನ್ ಯಾವ ರೀತಿ ಉಪಯೋಗ ಮಾಡ್ಕೊತಿದ್ರಿ ನೀವು? ಸರ್ ಆನ್ಲೈನ್ ಕ್ಲಾಸಸ್ ಕೇಳ್ತಿದ್ದು ಸರ್. ಕ್ವಶನ್ಸ್ ನೋಡ್ತಿದ್ದು ಸರ್. ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ತಿದ್ದು ಸರ್.
ಅದ್ರದ್ದು ಗನ ಹೆಲ್ಪ್ ಆಗಿತ್ತು ಸರ್ ಫೋನ್. ಓಕೆ ಓಕೆ. ಅಂದರೆ ನೀವು ಫೋನ್ ಯೂಸ್ ಮಾಡ್ತಿದ್ರಿ ಯಾವುದಕ್ಕಂತಂದರೆ ನಿಮ್ದು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ ಯೂಸ್ ಮಾಡ್ಕೊಳ್ಳೋಕೆ ಅಷ್ಟೇ ಉಪಯೋಗ ತೊಗೊಂಡಿದ್ದೀರ ಮೊಬೈಲ್ನ. ಎಸ್ ಸರ್. ಇನ್ನುಳಿದ ಮನೋರಂಜನೆಗೋಸ್ಕರ ಅದಕ್ಕೆ ಏನು ಯೂಸ್ ಮಾಡಿಲ್ಲ, ಎಸ್ ಸರ್. ಸಮಯ ವ್ಯರ್ಥ ಅದನ್ನ ಮಾಡ್ತಿದ್ದೆ ಸರ್. ಎಕ್ಸಾಮ್ ಯೂಸ್ ಮಾಡ್ತಿದ್ದಿಲ್ಲ ಸರ್. ಹಾಂ ಹಾಂ ಹಾಂ. ಎಕ್ಸಾಮ್ ಟೈಮಲ್ಲಿ ಬಿಫೋರ್ ಎಲ್ಲ ಯೂಸ್ ಮಾಡಿದ್ರಿ ಅಷ್ಟಕ್ಕಷ್ಟೇ, ಬಟ್ ಯಾವಾಗಲೂ ಅದನ್ನೇ ಯೂಸ್ ಮಾಡಿಲ್ಲ ನೀವು, ಮನೋರಂಜನೆಗೋಸ್ಕರ ಮೊಬೈಲ್ ಯೂಸ್ ಮಾಡಿಲ್ಲ. ಇಲ್ಲ ಸರ್. ವೆರಿ ಗುಡ್. ಅಂದರೆ ಮೊಬೈಲ್ನ ಯೂಸ್ ಮಾಡಿದ್ರಿ ನಿಮ್ಮ ನೋಟ್ಸ್ ರೆಫರ್ ಮಾಡ್ಕೊಳ್ಳೋಕೆ ಮತ್ತು ಹಾಗೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ಕೊಳ್ಳೋಕೆ ಇವಕ್ಕೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಮೊಬೈಲ್ನ. ಎಸ್ ಸರ್. ಮತ್ತು ನಿಮ್ಮ ಮುಂದಿನ ಗುರಿ ಏನಿದೆ ಸರ್? ಸೈನ್ಸ್ PCMB ಮಾಡಿ ಸರ್, ಹಾಂ, ನೀಟ್ ಅಥವಾ KCET ಮಾಡ್ಬೇಕನ್ನೋದು. ಓಕೆ, ವೆರಿ ಗುಡ್. ಅಂದರೆ ಸೈನ್ಸ್ ಸಬ್ಜೆಕ್ಟ್ ತೊಗೋಬೇಕಂತ ವಿಚಾರ ಐತೆ ನಿಮ್ಗೆ? ಎಸ್ ಸರ್. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿ, ಎಸ್. ಮ್ಯಾಥಮೆಟಿಕ್ಸ್ ಈ ಸಬ್ಜೆಕ್ಟ್ ಒಳಗೆ ಮುಂದುವರಿಬೇಕಂತ ಐತೆ. ಎಸ್. ಹಾಗೆ ಮತ್ತು ಊರಲ್ಲಿ ಏನಿದೆ ನೀವು ಇಷ್ಟೊಂದು ಸಾಧನೆ ಮಾಡಿದ್ದಕ್ಕೆ ನಿಮ್ಮ ಸೂಡಿಯಲ್ಲಿ ಮತ್ತು ನಿಮ್ಮ ಆದರ್ಶ ವಿದ್ಯಾಲಯ ಇಟಿಗೆಯಲ್ಲಿ ಏನು ಅಭಿಪ್ರಾಯ ನಿಮ್ಮ ಗುರುಗಳದ್ದು ಮತ್ತು ನಿಮ್ಮ ಊರಿನ ಹಿರಿಯರದು ಮತ್ತು ನಿಮ್ಮ ಸ್ನೇಹಿತರದ್ದು? ಸರ್ ಬಂದ ಖುಷಿ ಆಗ್ಯಾರ ಸರ್. ಅವರು ನಮ್ಮ ಊರ್ ಹುಡುಗ ಅಂತಂದ ಬಂದ ಸನ್ಮಾನ ಎಲ್ಲ ಮಾಡೋಗ್ಯಾರ ಸರ್. ನಮ್ಮ ಶಾಲೆನವರು ಆತು, ನಮ್ಮ ಊರಿನ ಹಿರಿಯರ ಆತು, ಮತ್ತೆ ಒಂದ್ ಕೆಲವು ಆಫೀಸರ್ಸ್ ಬಂದ ಸನ್ಮಾನ ಮಾಡಿ ಕಂಗ್ರ್ಯಾಚುಲೇಷನ್ ಅಂತ ಹೋಗ್ಯಾರ ಸರ್. ಯಾವ ಆಫೀಸರ್ ಬಂದಿದ್ರು ಸರ್? BO ಆಫೀಸರ್. BO ಆಫೀಸರ್ ಬಂದಿದ್ರು. ಹಂಗಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದು ನಿಮ್ಮ ಸನ್ಮಾನ ಮಾಡಿದ್ರು. ವೆರಿ ಗುಡ್, ವೆರಿ ಗುಡ್. ರೋಣ ತಾಲೂಕು ಎಜುಕೇಶನ್ ಆಫೀಸರ್ಸ್ ಬಂದಿದ್ರು ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಂಗಂದ್ರೆ ಎಲ್ಲರೂ ಬಂದು ಸನ್ಮಾನ ಮಾಡಿ ಹೋಗಿದ್ದಾರೆ. ಹಂಗಂದ್ರೆ ಅವ್ರಿಗೆ ಖುಷಿಯಾಗಿದೆ ಹಂಗಂದ್ರೆ. ಮತ್ತು ಹಂಗಂದ್ರೆ ಈಗ ಮುಂದಿನ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀನು? ಈಗ ಮುಂದೆ ಬರುವಂಥ 10ನೇ ತರಗತಿ ಓದುವಂಥ ವಿದ್ಯಾರ್ಥಿಗಳಿಗೆ ಓದ್ಬೇಕು. ಓದಿದ್ರ ನಮ್ಗೆ ಫಸ್ಟ್ ಬರ್ತೀರಿ. ಯಾವಾಗ್ಲೂ ಓದ್ ಅನ್ನಂಗಿಲ್ಲ, ಟೈಮ್ ಸಿಕ್ಕಾಗ ಓದ್ರಿ. ಬರೀ ಓದ್ ಅನ್ನಂಗಿಲ್ಲ. ಫೋನ್ ಯೂಸ್ ಮಾಡ್ರಿ. ಎಕ್ಸಾಮಿನ ಟೈಮ್ದಾಗ ಎಕ್ಸಾಮಿಗೆ ಯೂಸ್ ಆಗಂಗ ಮಾಡ್ರಿ. ಫೋನ್ ಅಷ್ಟು ಯೂಸ್ ಮಾಡಕ್ ಹೋಗ್ರಿ. ವೆರಿ ಗುಡ್. ಈಗ ನಿಮ್ಮ ತಾಯಿಯವ್ರನ್ನ ಮಾತಾಡ್ಸೋಣ. ಈಗ ಅವ್ರು ಏನಂತಾರೆ ಕೇಳೋಣ. ಹಾಗಾದ್ರೆ ಬರ್ರಿ, ಕೂತ್ಕೋರಿ ಇಲ್ಲ. ತಮ್ಮ ಹೆಸರು ರೀ? ಲಲಿತಾ. ಹಾಂ, ಏನಂತೀರಿ ನಿಮ್ಮ ಮಗ ಮತ್ತು ಇಂಥ ಸಾಧನೆ ಮಾಡಿದಾನೆ? ಅವನ ಬಗ್ಗೆ ಖುಷಿ ಆಗೈತಿ ನಮಗ. ಹಾಂ, ಅವ ಏನ್ ಹಂಗ ನಾವು ಹಿಂಗ ಒತ್ತಡ ಏನ್ ಹಾಕ್ತಿದ್ದಿಲ್ರಿ ಅವಾಗ. ಒಟ್ಟ ಅವ್ ಓದ್ಬೇಕು, ನಾನು ಮುಂದ್ ಬರ್ಬೇಕು ಅನ್ನೋದ ಇತ್ರಿ ಬಾಳ. ಹಂಗ ಒಟ್ಟ ಹಿಂಗ ಎಲ್ಲರೂ ಹೊರಗ್ ಹೋಗ್ಬೇಕು, ನಾ ಅದು ಮಾಡ್ಬೇಕು. ಒಟ್ಟ ಅವ್ ಓದು ಕಡೆ ಲಕ್ಷ ರೀ. ಹಿಂಗೇನ್ರ ನಾವ್ ಕೆಲ್ಸ ಹೇಳಿದ್ರು ಮತ್ ನನ್ ಜೊತೆ ಹೊಲಕ್ ಬರ್ತಿದ್ದೆ, ಎಲ್ಲಾ ಮಾಡ್ತಿದ್ರಿ ಅವ. ಹೊಲದಾಗ ನಿಮ್ ಜೊತೆಗೆ ಸಹಾಯ ಮಾಡ್ಯಾನ? ಬರ್ತಿದ್ರಿ, ಹೊಲಕ್ ಬರ್ತಿದ್ದ. ಹಿಂಗೇನ್ ಕೆಲಸ ನಮ್ಮ ಹೊಲ್ದಂದ್ ಹಿಂಗ ಸಾಲಿ ಪಾಲಿ ಹಿಂಗ್ ಪೇಪರ್ ಇದ್ದಾಗ ಒಂದ ಬರ್ತಿದ್ದಿಲ್ರಿ. ಹಿಂಗ್ ಕುಲ್ಲಾ ದಿನ ಶನಿವಾರ ಆಯ್ತಾರ ಇದ್ದಾಗ ಹೊಲಕ್ ಬಂದು ಎಲ್ಲ ಕೆಲಸ ಸಹಾಯ ಮಾಡ್ಯಾನ. ಅಂತ ಮತ್ತೆ ನೀವು ನಿಮ್ದು ಎಲ್ಲಿ ಮಟ್ಟ ಓದಿರಿ ವಿದ್ಯಾಭ್ಯಾಸ ನಿಮ್ದು? ನೀವು ಶಾಲಿ ಹೋಗಿಲ್ಲ? ಹಂಗಂದ್ರೆ ನೀವು ಹೇಳಿಕ್ನು ತಾನ ತಿಳ್ಕೊಂಡು ಓದಿ ಇಷ್ಟು ಸಾಧನೆ ಮಾಡಿದ. ಹಂಗಂದ್ರೆ ತಾನ ತಿಳಿದು ತಾನ ಎದ್ದು ತಾನ ಓದ್ಯಾನ. ಒಳ್ಳೇದು. ಮುಂದೆ ಓದ್ತೀನಂತ ಮತ್ತೆ ಎಲ್ಲಿ ಅವೆಲ್ಲಿ ಓದ್ತೀನಂತ ಅಲ್ಲಿ ಕಳ್ಸಕ್ ತಯಾರಾಗಿರಿ? ಹಾಕಬೇಕ್ರಿ ಮತ್ತೆ ಓದೋದು ಈಗ. ಒಟ್ಟು ಖುಷಿ ಆಗೈತಿ ನಿಮ್ಗೆ ಈಗ ಹಂಗಂದ್ರೆ? ಒಳ್ಳೇದು. ನಮ್ಮ ಮನ್ಯಾಗ ಈಗ ಯಾರು ಹಂಗ ಇದನ್ನ ಸಾಧನೆ ಮಾಡಿದ್ದಿಲ್ಲ. ಒಟ್ಟು ನಿಮ್ಮ ತಂದೆ ತಾಯಿ ಹೆಸರು ತಗೊಂಡ್ ಹಂಗ ಏಕ ಮಂದಿ ಬರೋದ ಒಳ್ಳೆ ಖುಷಿ ಪಡುವಂತ ವಿಷಯ. ಕರಿ ನಿಮ್ಮ ಯಜಮಾನ್ರು ಒಂದ್ 2 ಮಾತು ಮಾತಾಡೋಲ್ರಕ್ಕ? ಬರ್ರಿ, ಅದು ಬರ್ರಿ. ಬರ್ರಿ ಕುಂದರ್ರಿ. ಏನಂತೀರಿ? ನಿಮ್ಮ ಮಗ ಸಾಧನೆ ಮಾಡ್ಯಾನ, ಏನ್ ಅನ್ಸತ್ ನಿಮಗ? ನೋಡ್ರಿ, ನಾ ಕಲೀಲಿ ಅಂದ್ರು ನನ್ನ ಮಗ ಅದನ್ನ ಮಾಡಿ ತೋರ್ಸ್ಯಾನ. ನನಗ ಹೆಮ್ಮೆ ಹೆಮ್ಮೆ ಆಗೈತೆ. ಒಟ್ಟು ಹೋಟೆಲ್ನಾಗ ನಿಮ್ಗೂ ಹೆಲ್ಪ್ ಮಾಡ್ಯಾನ ಕೆಲಸದ ವಿಚಾರದೊಳಗ? ಅವ ಜಗ್ ಹೆಲ್ಪ್ ಮಾಡ್ಯಾನ್ರಿ. ನನಗೆಲ್ಲ ನಾ ಎಬ್ಬಟ್ಟಿನ ಸೈನ್ ಅವ್ ಇದ್ರು ಏನು ಅವ ಸಾಧನೆ ಮಾಡ್ಯಾನ. ಖುಷಿ ಆಯ್ತು ಹಂಗಂದ್ರೆ. ಒಟ್ಟಿಗೆ ಮುಂದೆ ಓದ್ತೀನಂದ್ರೆ ಓದ್ಸಕ್ ತಯಾರಿದ್ದೀರಿ. ಚಲೋ ಬಂದ್ರು. ಒಳ್ಳೇದು ಒಳ್ಳೇದು. ಸರಿ. ಅಂತೂ ನಿಮ್ಮ ಮಗನ ಓದ್ಸಕ್ ತಯಾರಾಗ್ಯಾರ. ಫುಲ್ ಖುಷಿಯಾಗೈತಿ. ಬೆಕ್ಕದ ಬರ್ತಾನ ಬರ್ಲಿ ಅದು. ಈ ಖುಷಿ ಜಾಸ್ತಿ ಆಗಿದ್ದಕ್ಕೆ ಕಣ್ಣ ನೀರು ಬರಕತ್ತಾವ ನಿಮಗೆ?
ನಾವು ಕಟ್ಟಿಲ್ಲಲ್ರಿ. ಹಾಂ ನೀವು ಕಲ್ತಿಲ್ಲ ಮಗ ಕಲ್ತಾನ, ಹಿಂಗಾಗಿ ಆ ಕಲ್ತು ಪಾಸ್ ಆಗ್ಯಾನ. ಮತ್ತು ಇಷ್ಟೆಲ್ಲ ಹೆಮ್ಮೆ ನೋಡಿ ನಿಮಗೆ ಕಣ್ಣಾಗ ಸಂತೋಷಕ್ಕೆ ನೀರು ಬರಕತ್ತಾವ. ಅಲ್ರಿ ಈಗ ಎಲ್ಲಾ ಮಂದಿ ಬಂದೈತಿ. ಹಾಂ ಎಲ್ಲರೂ ಬಂದಾರ, ಖುಷಿ ಆಗೈತಿ. ಖುಷಿ ಆಗೈತಿ. ಊರನ್ನವ್ರು ಬಂದಾರ, ಪಂಚಾಯತಿಯವ್ರು ಬಂದಾರ, ಹೊಳ್ಳಿ ಶಾಲೆಯವ್ರು ಬಂದಾರ, ಹೊಳ್ಳಿ ಶಿಕ್ಷಣಾಧಿಕಾರಿಗಳೆಲ್ಲರೂ ಬಂದು ಶುಭಾಶಯ ತಿಳಿಸಿ ಹೋಗ್ಯಾರ. ಒಳ್ಳೇದು ಹಂಗಂದ್ರೆ. ಸರಿ, ಹಂಗಂದ್ರೆ ಇಲ್ಲಿವರೆಗೆ ನಮ್ಮ ಜೊತೆ ಮಾತಾಡಿದ ಎಣ್ಣೆ ಮಾಡಿ ಸಾಗಿಸ್ತೀನಿ ಅಂತಾನ, ಅಲ್ಲಿ ಮಾಡಿ ಕಲಿಸ್ತೀನಿ. ಕಲಸ್ರಿ ಅವನು ಓದ್ತೀನಂತಾನೆ. ಕಲಿಸಿ ಒಳ್ಳೆ ನಮ್ಮ ಊರಿಗೆ ಮತ್ತು ನಮ್ಮ ಶಾಲೆಗೆ ಒಳ್ಳೆ ಕೀರ್ತಿ ತರುವಂತ ವಿದ್ಯಾರ್ಥಿ ಆಗ್ಲಿ ಅಂತ ಹೇಳಿ ನಮ್ದು ಆಶೆ ಐತಿ. ಹಿಂಗ ಬಾಡು ಮಗ ಹಿಂಗ ಶಾಣೆ ಆದ್ನಲ್ಲ ಅಂತ ನಮ್ಮ ಊರಿಗೆ ಹೆಮ್ಮೆ ಬರ್ಲಿ. ಹೌದಲ್ರಿ? ಇಲ್ಲಿವರೆಗೆ ಮಾತಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ತೋರಿ ಸ್ವೀಟ್ ತೋರಿ. ಇಲ್ಲ ನೀವು ನಾವು ಮಾಡಿವಲ್ರಿ, ಇಷ್ಟತರ ಮಂದಿ ಹತ್ರ ಬಾರಪ್ಪ ಸ್ವೀಟ್ ತಗೋ ಬಾರಪ್ಪ. ಸ್ವೀಟ್ ಕೊಡ್ಬಾ ಸರ್ಗೆ. ಕಾಣಿ ಮನಸ್ಸಿನಾಗ ಇದ್ದಿದ್ರಿ. ಮತ್ ಬಂದನ ಒಳ್ಳೆ ಸಾಧನೆ ಮಾಡ್ಯಾನ. ನಾವು ಕಿರ್ತಿ ತರ್ತಾರ ಕಣಿಸ್ ಮನಸ್ಸಿನಾಗ ಇದ್ದಿದ್ದಿಲ್ಲ. ಥ್ಯಾಂಕ್ಸ್ ಅಪ್ಪ.